ನಮಸ್ಕಾರ. ನನ್ನ ಕೆಸೆಟ್ ಕತೆ ನಿಮ್ಮೆಲ್ಲರ ಜೊತೆ. 2023-24ನೇ ಸಾಲಿನ ಕೆಸೆಟ್ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ನಾನು ಅರ್ಹತೆಯನ್ನು ಪಡೆದಿದ್ದೇನೆ. ನನ್ನ ಅಂಕಗಳು 300ಕ್ಕೆ 178, ಅಂದರೆ 59% ಆಗಿದೆ. ನಾನು MA ಮಾಡಿದ್ದು ಈ ಮದುವೆ ಮಕ್ಕಳು ಎಲ್ಲ ಮುಗಿದ ನಂತರನೇ 2013ರಲ್ಲಿ MAಗೆ ಅಡ್ಮಿಷನ್ ಮಾಡಿಕೊಂಡೆ. 2015ರಲ್ಲಿ ಫೈನಲ್ ಇಯರ್ ಮುಗೀತು. ಆ ವರ್ಷದ ಎಕ್ಸಾಮನ್ನು ಇನ್ನೂ ಬರೆದಿರಲಿಲ್ಲ. ಆವಾಗಲೇ ನೆಟ್ಗೆ ಅಪ್ಲೈ ಮಾಡಿದ್ದೆ. ಆದರೆ ಅಷ್ಟೊಂದು ಗಮನ ಹರಿಸಿ ಓದೋದಕ್ಕೆ ಆಗಿರಲಿಲ್ಲ. ಆದರೂ ಕೂಡ ಮತ್ತೊಂದು ಸಲ ನೆಟ್ಟು ಮತ್ತು ಸ್ಲೆಟ್ಟು ಕೂಡ ಬರೆದಿದ್ದೆ. ಆದರೆ ಕೀ ಆನ್ಸರ್ ನೋಡೋದಾಗಲಿ, ರಿಸಲ್ಟ್ ನೋಡೋದಾಗಲಿ ಅದರ ಗೋಜಿಗೆ ಕೂಡ ಹೋಗಿರಲಿಲ್ಲ. ಅದಕ್ಕೆ ಇನ್ನೊಂದು ಕಾರಣ ಅಂದರೆ ಅದ್ರ ಬಗ್ಗೆ ಮಾಹಿತಿ ಪಡಿಬೇಕು ಅಂತಂದರೆ ಸೈಬರ್ಗೆ ಹೋಗಬೇಕಾಗಿತ್ತು. ಯಾವುದೇ ಸ್ಮಾರ್ಟ್ ಫೋನ್ ಆಗಲಿ ಅವೆಲ್ಲ ಏನೂ ಇರಲಿಲ್ಲ. ಹಾಗಾಗಿ ಅಷ್ಟೊಂದು ಅದ್ರ ಬಗ್ಗೆ ಆಸಕ್ತಿ ವಹಿಸಿರಲಿಲ್ಲ. ಮತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದರಿಂದಾಗಿ ಕೆಲಸಕ್ಕೇ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇರ್ತಾ ಇತ್ತು. ಮನೆ ಕೆಲಸ, ಮಕ್ಕಳ ವಿದ್ಯಾಭ್ಯಾಸ, ಇದರ ಜೊತೆಗೆ ನನ್ನ ವಿದ್ಯಾಭ್ಯಾಸ ಆಗಲಿ ಅಥವಾ ಈ ರೀತಿಯ ಪರೀಕ್ಷೆಗಳನ್ನು ಅಟೆಂಡ್ ಮಾಡುವಂಥದ್ದಾಗಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ನಂತರ ಕೊರೋನಾ ಅದು ಇದು ಹೀಗೇ ಟೈಮ್ ಮುಂದಕ್ಕೆ ಬಂತು. ನಂತರ ನಾನು ಕೆಲಸ ಮಾಡ್ತಾ ಇದ್ದಂಥ ಸ್ಕೂಲಲ್ಲೇ PUC ಕೂಡ ಆರಂಭ ಮಾಡಿದರು. ಆ ಟೈಮಲ್ಲಿ ನನಗೆ PUC ಬೋಧಿಸುವಂಥ ಅವಕಾಶ ಸಿಕ್ತು. ಆಗ ಮತ್ತೆ ಈ ನೆಟ್ಟು ಸ್ಲೆಟ್ಟು ಇದ್ರ ಬಗ್ಗೆ ಆಸಕ್ತಿ ಉಂಟಾಯಿತು. ಅದೇ ಟೈಮಲ್ಲಿ ಕೆಸೆಟ್ ಕಡೆಯಿಂದ ಕಾಲ್ಫರ್ ಆಯಿತು, ನೋಟಿಫಿಕೇಷನ್ ಬಂತು. ನಾನು ಅಪ್ಲೈ ಮಾಡಿದೆ. ಇನ್ನು ಇರೋ ಟೈಮನ್ನು ಯಾವ ರೀತಿ ಬಳಸ್ಕೊಳ್ಳೋದು, ಓದೋದಕ್ಕೆ ಅಂತ ಹೇಗೆ ಬಳಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡಿಕೊಂಡೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಸ್ಕೂಲಿಗೆ ರಜೆ ಹಾಕ್ತಿರ್ಲಿಲ್ಲ. ಯಾಕಂದರೆ ದುಡಿಮೆಯೇ ದೇವರು. ಇರೋ ಸಮಯವನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದೆ. ಸ್ಕೂಲಲ್ಲಿ ಕೂಡ ನನ್ನ ಸಹೋದ್ಯೋಗಿಗಳು ಕೂಡ ತುಂಬ ಸಹಾಯನೇ ಮಾಡಿದರು. ಮೊದಲಿಗೆ ನಾನು ಸ್ಟಡಿ ಪ್ಲ್ಯಾನನ್ನು ಮಾಡಿಕೊಂಡೆ, ಯಾವ ರೀತಿ ಓದಬೇಕು ಅನ್ನೋಂಥದ್ದನ್ನು. ಮೊದಲನೇದಾಗಿ ಕೆಸೆಟ್ಗೆ ಏನು ಪಠ್ಯಕ್ರಮ ಇರುತ್ತೋ, ಸಿಲೆಬಸ್ ಅಂತ ಏನಿರುತ್ತೋ ಅದನ್ನು ಒಂದು ಬುಕ್ಕಲ್ಲಿ ಬರ್ಕೊಂಡೆ. ಹೊಸ ಬುಕ್ನೇ ಅದಕ್ಕೋಸ್ಕರ ಇಟ್ಕೊಂಡಿದ್ದೆ. ಅದರಲ್ಲಿ ಪಠ್ಯಕ್ರಮವನ್ನು ಫಸ್ಟು ಮಾಡಿಕೊಂಡೆ. ಜನರಲ್ ಪೇಪರಲ್ಲಿ ಬರುವಂತಹ ಪಠ್ಯಕ್ರಮವನ್ನು ಒಂದು ಬುಕ್ಕಲ್ಲಿ ನೀಟಾಗಿ ಬರ್ಕೊಂಡೆ. ಆಮೇಲೆ ಟಾಪಿಕ್ಸ್ ಕೊಟ್ಟಿರ್ತಾರಲ್ವ, ಯಾವ್ಯಾವ ಟಾಪಿಕ್ ಬಗ್ಗೆ ಎಷ್ಟು ಗಮನ ಹರಿಸಿ ಓದಬೇಕು ಅನ್ನೋದನ್ನು ಕೂಡ ಒಂದು ಪಾಯಿಂಟ್ ಮಾಡಿಕೊಂಡೆ. ಈ ಜನರಲ್ ಪೇಪರಿಗೆ ಅಂತ ಯಾವುದೇ ರೀತಿ ಸಪ್ರೇಟ್ ಆದಂಥ ಪುಸ್ತಕ ಓದಲಿಲ್ಲ. ಇದಕ್ಕೆ ಜನರಲ್ ಪೇಪರಿಗೆ ನಾನು ನೆಚ್ಕೊಂಡಿದ್ದು ಅಂತಂದರೆ ಯೂಟ್ಯೂಬ್ನ ವಿಡಿಯೋಸ್ಗಳನ್ನು ಮಾತ್ರ. ಅದರಲ್ಲಿ RK ಸ್ಟುಡಿಯೋ ಇನ್ಫೋ ಅನ್ನೋಂಥದ್ದು, ಹಾಗೆಯೇ ದಾನಯ್ಯ ಸರ್ ಅವರ ವಿಡಿಯೋಸು ಅವೆಲ್ಲ ತುಂಬ ಸಹಾಯ ಮಾಡಿದ್ವು. ಹಾಗೆಯೇ ಸಾಧನಾ ಅಕಾಡೆಮಿಯ ಒಂದು ವಿಡಿಯೋಸು, ಮಂಜುನಾಥ್ ಸರ್ ಅವರ ವಿಡಿಯೋಸ್ಗಳು, ಇವುಗಳೆಲ್ಲ ನೋಡ್ತಾ ನಾನು ಜನರಲ್ ಪೇಪರ್ಗೆ ಪ್ರಿಪೇರ್ ಮಾಡಿಕೊಂಡೆ. ಆ ವಿಡಿಯೋಸನ್ನು ನೋಡ್ತಾ ಅವುಗಳನ್ನು ಈ ಬುಕ್ಕಲ್ಲಿ ಪಾಯಿಂಟ್ಸ್ ಮಾಡ್ಕೊಳ್ತಾ ಇದ್ದೆ ಮತ್ತು ಅವನ್ನ ರೀಕಾಲ್ ಮಾಡ್ಕೊಳ್ತಾ ಇದ್ದೆ. ಮತ್ತು ಈ ಶನಿವಾರ, ಭಾನುವಾರ ಮುಂತಾದ ರಜೆ ದಿನಗಳಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ದೆ. ಲೈಬ್ರರಿಗೆ ಹೋಗ್ಬಿಟ್ಟು ಹಳೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತಾ ಇದ್ವು. ಅದಕ್ಕೆ ಸಂಬಂಧಪಟ್ಟಿರೋ ಬುಕ್ಸ್ ಏನಾದರೂ ಸಿಕ್ಕಿದ್ರೆ ಅದರ ಒಂದು ಪ್ರಶ್ನೆ ಪತ್ರಿಕೆ ತಗೊಂಡು ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ದೆ. ಹಾಗೆಯೇ ನಾನು ಮಾಡಿರುವಂಥ ಪಾಯಿಂಟ್ಸನ್ನು ನಮ್ಮ ಯಜಮಾನ್ರಾಗಿರ್ಬೋದು ಅಥವಾ ನನ್ನ ಮಕ್ಕಳ ಕೈ ಕೊಟ್ಬಿಟ್ಟು ಕ್ವಶನ್ ಪೇಪರ್ ಥರ ಮಾಡ್ಕೊಡೋಕ್ಕೆ ತಿಳಿಸ್ತಾ ಇದ್ದೆ. ಅವರು ಕ್ವಶನ್ ಪೇಪರ್ ಮಾಡಿಕೊಟ್ಟಿರೋದಕ್ಕೆ ನಾನು ಆನ್ಸರ್ ಬರೆದ್ಬಿಟ್ಟು ಏನಾದರೂ ತಪ್ಪಾಗಿದ್ದರೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ನಾನು ಪ್ರಿಪೇರ್ ಆದೆ. ಹೀಗೆ ಒಂದು ಹಂತದಲ್ಲಿ ಜನರಲ್ ಪೇಪರಿನ ಸಿದ್ಧತೆ ನಡೀತು. ನಂತರ ಕನ್ನಡ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕು ಅಂತಂದರೆ, ಅದು ನಾನು ಡಿಗ್ರಿ ಕೂಡ ಕನ್ನಡ ಆಪ್ಷನಲ್ಲೇ ತೊಗೊಂಡಿದ್ದು. ಹಾಗೆ MA ಕೂಡ ಕನ್ನಡದಲ್ಲೇ ಮಾಡಿದ್ದು. ಕನ್ನಡ ಸಬ್ಜೆಕ್ಟು ನನ್ನ ನೆಚ್ಚಿನ ಮತ್ತು ಆಸಕ್ತಿಯ ವಿಷಯ. ಇದಕ್ಕೂ ಕೂಡ ನಾನು ಕೆಲವೊಂದು ವಿಡಿಯೋಸನ್ನು ಫಾಲೋ ಮಾಡಿದೆ. ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರುವಂತಹ ವಿಡಿಯೋಸ್ಗಳೇ ನನಗೆ ಸಿಕ್ಕಿದ್ವು, ಅವುಗಳನ್ನು ರೆಫರ್ ಮಾಡಿದೆ. ಹಾಗೆ ನನ್ನ ಹತ್ರನೇ ಕೆಲವೊಂದು ಪುಸ್ತಕಗಳಿದ್ವು, ಅವನ್ನು ಕೂಡ ಓದ್ಕೊಂಡೆ. ಕನ್ನಡ ಸಬ್ಜೆಕ್ಟಿಗೆ ಅಂತಲೇ ಇನ್ನೊಂದು ಪುಸ್ತಕ ಇಟ್ಕೊಂಡಿದ್ದೆ. ಅದರಲ್ಲಿ ಎಲ್ಲ ಪಾಯಿಂಟ್ಸ್ ವೈಸು ಬರ್ಕೊಂಡು ನಾನು ಪ್ರಿಪೇರ್ ಆದೆ. ಕೆಸೆಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗ್ತಾನೇ ಇತ್ತು. 2-3 ಸಲ ಪೋಸ್ಟ್ಪೋನ್ ಆಯಿತು. ಆವಾಗ ಎಕ್ಸಾಮ್ ನಡೆಯುತ್ತೋ ಇಲ್ವೋ, ನಾನು ಎಕ್ಸಾಮ್ ಬರೀತೇನೋ ಇಲ್ವೋ ಅನ್ನೋ ಗೊಂದಲ ಶುರುವಾಯಿತು. ಆದರೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಓದ್ಕೊಳ್ತಾ ಇದ್ದೆ. ಅದೇ ಗುಂಗಲ್ಲೇ ಇದ್ದೆ ನಾನು. ಆಲ್ಮೋಸ್ಟ್ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಆ ಗುಂಗಿಂದ ಹೊರ ಬರಲಿಲ್ಲ. ಎಲ್ಲ ಜನರಲ್ ಪೇಪರಿನ ವಿಷಯಗಳಾಗಿರ್ಬೋದು, ಕನ್ನಡ ಸಬ್ಜೆಕ್ಟಿನ ವಿಷಯಗಳಾಗಿರ್ಬೋದು ಮನನ ಮಾಡ್ಕೊಳ್ತಾನೆ ಇದ್ದೆ.
ಹಾಗೆ ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಿರ್ಲಿಲ್ಲ. 1-2 ತಿಂಗಳು ಸಂಪೂರ್ಣವಾಗಿ ಎಕ್ಸಾಮ್ ಗುಂಗಲ್ಲೇ ಇದ್ದೆ. ಈ ರೀತಿ ನಾನು ಅತ್ಯಂತ ಕಡಿಮೆ ಸಮಯದಲ್ಲಿ ಚಿಕ್ಕದಾಗಿ, ಚೊಕ್ಕದಾಗಿ ಮತ್ತು ಅಚ್ಚುಕಟ್ಟಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಈ ಕೆಸೆಟ್ ಅನ್ನುವಂಥ ಅರ್ಹತೆಯನ್ನು ಪಡ್ಕೊಂಡಿದ್ದೀನಿ. ನನ್ನ ಹಾಗೆ ನೀವು ಕೂಡ ಕೆಲವೊಂದು ಕಷ್ಟದ ಸಮಯವನ್ನು ಎದುರಿಸಿಕೊಂಡು ಅಥವಾ ಬೇರೆ ಬೇರೆ ಸನ್ನಿವೇಶಗಳು ಇರ್ತಾವಲ್ವ, ನಿಮ್ಮ ಒಂದು ಅನುಭವ ಹೇಗಿತ್ತು ಅನ್ನೋದನ್ನು ನಾನು ಒಂದು ನಂಬರ್ ಕೊಡ್ತೀನಿ. ಆ ನಂಬರಿಗೆ 1 ನಿಮಿಷದ ವಿಡಿಯೋ ಮಾಡಿ ನಿಮ್ಮ ಅನಿಸಿಕೆಯ ಒಂದು ವಿಡಿಯೋವನ್ನು ಕಳಿಸಿಕೊಡಿ. ನಾನು ನನ್ನ ರೂಪಾ ಕನ್ನಡ ಟೀಚರ್ ಚಾನಲಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದ.